ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಮಾಡಿಕೊಳ್ಳುವಂತಹ ಡಿಸೈನ್ಗಳು. ಇದಕ್ಕೆ ನೋಡಿ, ನಾನು ಕುಚ್ಚು ಕಟ್ಟೋದಕ್ಕೆ ಈ ಥರ ಜರಿ ಥ್ರೆಡನ್ನು ಒಂದೆಳೆ ಪೋಣಿಸ್ಕೊಂಡಿದ್ದೀನಿ, ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಈ ಥರ ನಾರ್ಮಲ್ ನೀಡಲ್ಗೆ ಕುಚ್ಚು ಕಟ್ಟೋರಿಗೆ ಗೊತ್ತಿರುತ್ತೆ, ಈಗಷ್ಟೇ ಕಲಿತಾ ಇದ್ದರೆ ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಈ ಥರ ಕುಚ್ಚುಗಳನ್ನು ತಗೊಂಡಿದ್ದೀನಿ. ಈ ಥರ ಉಳಿದಿರುವಂತಹ ಕುಚ್ಚುಗಳನ್ನು ತಗೊಂಡು ನಾವು ಒಂದೊಂದೇ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಡಿಸೈನ್ ಒಂದೇ ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, 5 ಸೀರೆಗಳಿಗೆ ನೀವು ಕುಚ್ಚನ್ನು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಮೊದಲೇ ಮಾರ್ಕನ್ನು ಮಾಡಿ ಕೂಡ ಇಟ್ಕೋಬೋದು, ಇಲ್ಲಾಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಮೊದಲು ಈ ಥರ ಹೋಲನ್ನು ಹಾಕ್ಕೊಳ್ಳಿ. ಸೀರೆಗೆ ನಾನು ಕ್ರೋಶಾ ನೀಡಲ್ಲಿಂದ ಹೋಲ್ ಮಾಡ್ಕೋತಿದ್ದೀನಿ. ಈ ಥರ ಹೋಲ್ ಹಾಕ್ಕೊಂಡು ಇಲ್ಲಿ ನೋಡಿ 120 ಇರುವಂತಹ ಕುಚ್ಚು ತಗೊಂಡಿದ್ದೀನಿ. ಇದನ್ನು ನಾವು ಹಾಕಿದಾಗ ಡಬಲ್ ಮಾಡ್ಕೋತೀವಲ್ಲ, 240 ಆಗುತ್ತೆ. ಇಲ್ಲಿ ಚೂಪಾಗಿರಬೇಕು, ಗಮ್ ಹಚ್ಚಿದಾಗ ಕಂಪ್ಲೀಟಾಗಿ ಒಣಗಿರ್ಬೇಕಿದು. ಇದನ್ನು ಈ ಥರ ತಗೊಂಡು ಬನ್ನಿ. ಈ ಥರ ಹೋಲ್ ಹಾಕ್ಕೊಂಡ್ಮೇಲೆ ಈ ಥರ ತರಬೇಕು. ಇದಕ್ಕೆ ನೋಡಿ, ಈ ಥರ ಬೀಡ್ ತಗೊಂಡಿದ್ದೀನಿ. ಇದನ್ನು ಇದರ ಒಳಗಡೆ ಹಾಕ್ತೀನಿ. ಈ ಬೀಡ್ಗೆ ಜಾಸ್ತಿ ದಪ್ಪ ಕುಚ್ಚು ತಗೊಂಡ್ರೆ ಇದ್ರ ಒಳಗಡೆ ಹೋಗಲ್ಲ. ಲಾಸ್ಟ್ 120 ಅಥವಾ 130 ಲಾಸ್ಟ್. ಇದಕ್ಕೆ ಈ ಥರ ತಗೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಈ ಥರ ಜರಿ ಥ್ರೆಡ್ ತಗೊಂಡು ಪೋಣಿಸಿಟ್ಕೊಂಡಿರುವಂತಹ ನೀಡಲ್ಲು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ಈ ಜರಿ ಥ್ರೆಡ್ ಪೂರ್ತಿಯಾಗಿ ಮೇಲ್ಗಡೆ ಎಳ್ಕೊಬಾರ್ದು, ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ಒಂದು ಹೂ ಕಟ್ತೀವಲ್ಲ ಆ ಥರ ಲಾಕನ್ನು ಮಾಡ್ತೀವಿ. ಅದಾದಮೇಲೆ ಮತ್ತೆ ಒಂದು 3 ರಿಂದ 4 ಸಲ ನಾವು ಈ ಥರ ಸುತ್ಕೋಬೇಕು ಈ ಜರಿ ಥ್ರೆಡನ್ನು ಈ ಕುಚ್ಚಿಗೆ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಈ ಕುಚ್ಚು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ 1/2 ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನು. ಇದಕ್ಕೆ ಒಂದು 250 ಇಂದ 350 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಇವಾಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲ್ಲಿಂದ ಹೋಲನ್ನು ಮಾಡ್ಕೋತೀನಿ. ಈಗ 137 ಇರೋ ಕುಚ್ಚು ತಗೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತರ್ತೀನಿ. ಈ ಥರ ತಂದು ಇದಕ್ಕೆ ನೋಡಿ, ಈ ಥರ ಒಂದು ಬೀಡ್ ತಗೊಂಡಿದ್ದೀನಿ. ಸ್ವಲ್ಪ ಹೋಲ್ ದೊಡ್ಡದಾಗಿದೆ, ಇದರ ಒಳಗಡೆಗೆ ಹಾಕ್ತೀನಿ. ಇವಾಗ ಈ ಥರ ಹಾಕ್ಕೊಂಡು ಇಲ್ಲಿ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಳ್ಳಿ. ನೋಡಿಕೊಂಡು ಈಗ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತರಬೇಕು. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಈ ಥರ ಕೂಡ ಲಾಕ್ ಮಾಡ್ಕೋಬೋದು. ಈ ಥರ ಲಾಕ್ ಮಾಡಿಕೊಂಡು ಈಗ 3 ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಈ ಕುಚ್ಚಿಗೆ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲು ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ಅಷ್ಟೇ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಕ್ರೋಶಾ ನೀಡಲ್ಲಿಂದ ಹೋಲ್ ಮಾಡ್ಕೋತೀನಿ. 137 ಇದೆ ಈ ಕುಚ್ಚು. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಕೆಲವೊಂದು ಸಲ ಈ ಥರ ಮಾಡ್ಕೊಳ್ಳುವಾಗ ಇಲ್ಲಿ ಎಳೆ ಇರುತ್ತಲ್ಲ, ಇದು ಹಿಡ್ಕೊಳ್ಳುತ್ತೆ. ಇವಾಗ ಈ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ಥರ ಮೇಲ್ಗಡೆ ತಂದು ನೀಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದಕ್ಕೆ ನೋಡಿ ಒಂದು 47 ಇರುವಂತಹ ಕುಚ್ಚು ತಗೊಂಡಿದ್ದೀನಿ. ಇದನ್ನು ಇದೇ ಹೋಲಿಂದ ಈ ಥರ ಮೇಲ್ಗಡೆಯಿಂದ ಕರೆಕ್ಟಾಗಿ
ಮಿಡಲ್ನಲ್ಲಿ ತಗೊಂಡು ಬನ್ನಿ. ಹೋಲ್ ಇತ್ತು ಸರಿ, ಇಲ್ಲಾಂದರೆ ಹೋಲನ್ನು ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ತಗೋಬೇಕು. ಈ ಥರ ಇಟ್ಕೊಂಡು ಇದಕ್ಕೆ ಇವಾಗ ಈ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಜರಿ ಥ್ರೆಡ್ಡನ್ನು ಈ ಥರ ಮೇಲ್ಗಡೆ ತಗೊಂಡು ಬನ್ನಿ. ಇಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡಿ ಕೊಡಿ ಅಂತ ಕಸ್ಟಮರ್ಗಳು ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇಲ್ಲಿ ಬೇಕಂದರೆ ಒಂದು ಬೀಡ್ ಕೂಡ ಹಾಕ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ಥರ ಬರುತ್ತೆ. ನೋಡಿ 3 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಬಂದಿದೆ ಡಿಸೈನ್ಗಳು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನ್ಗಳು. ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಇದನ್ನ ಇವಾಗ ಬ್ಯಾಕ್ ಸೈಡಿಂದ ಈ ಥರ ಮುಂದುಗಡೆ ತಗೊಂಡು ಬನ್ನಿ. ಥರ ತಂದು ಇದಕ್ಕೆ ಒಂದು ಈ ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಈ ಬೀಡ್ ಹಾಕ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದಕ್ಕೆ ಇವಾಗ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಿಂದ ತರ್ತೀನಿ. ಈ ನೀಡಲ್ ಕೆಲವೊಬ್ರು ಕೈಯಿಂದ ಕೂಡ ಈ ಥರ ಕಟ್ಕೋತಾರೆ. ಸ್ವಲ್ಪ ಸ್ವಲ್ಪ ಜರಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಆ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬ ಹಿಡಿಯುತ್ತೆ. ಈ ಥರ ನೀಡಲ್ಗೆ ನಾವು ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಈ ಥರ ಟ್ರೈ ಮಾಡಿದರೆ ಬೆಟರು. ನಿಮ್ಮ ಇಷ್ಟ ಅಂದರೆ ನೀವು ಯಾವ ಥರ ಕಟ್ತೀರೋ ಆ ಥರ ಕಟ್ಕೋಬೋದು. ಈಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕುಚ್ಚು ಕಟ್ ಮಾಡ್ಕೋತೀನಿ. ಇವಾಗ ಈ ಬೀಡ್ ಇದೆಯಲ್ಲ ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದು 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಹೋಲ್ ಮಾಡ್ಕೋತೀನಿ. ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಬನ್ನಿ. ತಂದು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲು ತಗೊಂಡು ಬನ್ನಿ. ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 1-2 ಸಲ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. 3 mm ಇರುವಂತಹ ರೌಂಡ್ ಬೀಡ್ ತಗೊಂಡಿದ್ದೀನಿ. ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಈ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಈಗ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ಈ ಥರ ನೀಡಲನ್ನು ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀವಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ಒಂದು 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇವತ್ತು ನಾನು ತೋರಿಸಿರೋ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಹಾಕೋದಕ್ಕೂ ಕೂಡ ಈಸಿ ಆಗಿದೆ. ಈಗಷ್ಟೇ ಕುಚ್ಚು ಏನಾದರೂ ಕಲಿತಾ ಇದ್ದರೆ ನೀವು ಈ ಥರ ಸಿಂಪಲ್ ಆಗಿರುವಂತಹ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಹಾಕೋದಕ್ಕೂ ಕೂಡ ಈಸಿ ಆಗಿದೆ ಎಲ್ಲ ಡಿಸೈನ್ಗಳು. ಈ ಎಲ್ಲ ಡಿಸೈನ್ಗಳಿಗೂ 250ಇಂದ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.